ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಒಂದಾದ್ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಲೂಟಿ ಮಾಡುವಂಥದ್ದಕ್ಕೆ ಹೆಬ್ಬಾಗಿಲನ್ನ ತೆಗೆದು ಲೂಟಿ ಹೊಡೆಯೋಕ್ಕೆ ಸುರಂಗಗಳನ್ನ ಕೊರೆಯುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಮೊನ್ನೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನ ಪಟಾಪಟ್ ಅಂತ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಹಂಗೆ ಎಲ್ಲ ಬೇನಾಮಿ ಅಕೌಂಟ್ಗಳಿಗೆ, ಬಾರ್ಗಳಿಗೆ, ವೈನ್ ಸ್ಟೋರು, ಲ್ಯಾಂಬರ್ಗಿ, ಜ್ಯುವೆಲರಿ, ಏನೇನ್ ಬೇಕು, ದಲಿತರ ಹಣ, ದಲಿತರ ಪರವಾಗಿ ಅಂತಾರೆ, ದಲಿತರ ಹಣ ಲ್ಯಾಂಬೋರ್ಗಿಗೆ ಹೋಯ್ತು, ದಲಿತರ ಚಿನ್ನದ ಅಂಗಡಿಗೆ ಹೋಯ್ತು, ಬಾರ್ಗಳಿಗೆ ಹೋಯ್ತು, ಕಾಂಗ್ರೆಸ್ ಪಾರ್ಟಿಗೆ ಹೋಯ್ತು. ಇಷ್ಟು ತೆಲಂಗಾಣ ಹೈದರಾಬಾದ್ಗೆ ಜುಬ್ಲಿ ಹಿಲ್ಸ್ ಫೇಮಸ್ ಏರಿಯಾ, ಆ ಜುಬ್ಲಿ ಹಿಲ್ಸ್ ಅಲ್ಲಿ ಇಷ್ಟು ಹಣವನ್ನ ಲೂಟಿ ಮಾಡಿ ಅಲ್ಲಿಂದ ಯಾರ್ಯಾರ ಜೋಬ್ಗೆ ಹೋಗಿದೆ. ಈಗ ನಮ್ಮ ಹೋರಾಟದ ಫಲವಾಗಿ ಯಾರೋ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ನಾವೇ ವಾಲಂಟಿಯರ್ ಆಗಿ ರಾಜೀನಾಮೆ, ಏನು ಯಾವಾಗ ಕೊಟ್ರಿ ಘಟನೆ ಆದಂತ 1 ನಿಮಿಷಕ್ಕೆ ಕೊಟ್ಟಿದ್ರೆ ನಿಮ್ದು ವಾಲಂಟ್ರಿ. ನಮ್ಮ ಹೋರಾಟದ ಫಲವಾಗಿ ಬಿಜೆಪಿ ವಿಜೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ 3ನೇ ಹಂತದ ಹೋರಾಟ ಮಾಡಿದ ಮೇಲೆ ನಾವು ಯಾವಾಗ ರಾಜಭವನದ ಬಾಗಿಲು ತುಳಿದ್ರಿ ಅವಾಗ ನಿಮ್ಗೆ ಅನ್ಸ್ತು, ಇದು ಬಹಳ ಅತಿರೇಕಕ್ಕೆ ಹೋಗುತ್ತೆ, ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ರಿ. ಇದು ಬಿಜೆಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ. ಇಷ್ಟಕ್ಕೆ ನಾವು ಬಿಡಲ್ಲ. ಈಗ 4ನೇ ಹಂತದ ಹೋರಾಟ, ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಆಗ್ತಾ ಇದ್ದೀರಿ. ಈಗ ನೋಡ್ತಾ ಇದ್ರಿ, ಹಿಂದೆ ಎಮರ್ಜೆನ್ಸಿ ತಂದ್ರು, 50 ವರ್ಷ ಆಯ್ತು ಎಮರ್ಜೆನ್ಸಿ ತಂದು. ಮೊನ್ನೆ ಈಗ ಬೆಂಗಳೂರಲ್ಲಿ ಎಮರ್ಜೆನ್ಸಿ ತಂದಿದ್ದಾರೆ. ಎಲ್ಲ ಕಡೆ ಏನು ನಾವಿರೋದು MLA-ಗಳೆಲ್ಲ ಒಂದು 50 ಜನ MLA-ಗಳಿಲ್ಲ. ಮುಖ್ಯಮಂತ್ರಿಗಳ ಮನೆ ಮುಂದೆ 300 ಜನ ಪೊಲೀಸರು, ಬೀದಿ ಇಲ್ಲೂ. ನಾನು ಇಲ್ಲಿಗೆ ಬಂದೆ, ನಮ್ಮ ಅಧ್ಯಕ್ಷರು ಹೇಳಿದ್ರು ಅಲ್ಲಿ ಅರೆಸ್ಟ್ ಮಾಡ್ತಾರೆ, ಇಲ್ಲಿಗೆ ಬನ್ನಿ ಅಂತ. ಇಲ್ಲಿಗೆ ಬಂದ್ರೆ ಇಲ್ಲೂ ರಿಸರ್ವ್ ವ್ಯಾನು, ಆ ಮೂಲೆಗೆ ಹೋದ್ರೆ ಅಲ್ಲೂ ರಿಸರ್ವ್ ವ್ಯಾನು. ಏನು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇದೇ ಈ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನ್ ಯಾವನೋ ಬಂದು ಕಳ್ಳ, ಅವನ್ ಯಾವನೋ ಮುಸ್ಲಿಂ ಭಯೋತ್ಪಾದಕ, ಅವನ್ ಹಿಡಿಯಕ್ಕೆ ಇಷ್ಟು ಜನ ಇಟ್ಟಿಲ್ಲ. ಯಾವುದು ಕೆಫೆ, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನ್ ಹಿಡಿಯಕ್ಕೆ ಇಷ್ಟು ಜನ ಪೊಲೀಸ್ ಇಟ್ಟಿಲ್ಲ. 4 ಜನ ಹೋಗಿದ್ರು, 4 ಜನ ಅವನ್ನ ಅರೆಸ್ಟ್ ಮಾಡಕ್ಕೆ. ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ನೋಡಿ 1000 ಜನ ತಂದಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಮಾಡೋದು ಹಕ್ಕು ನಮ್ದು. ನಾವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂದ್ರೆ ಹೋರಾಟ. ನಮ್ಮ ಹೋರಾಟದ ಫಲವಾಗಿ ಒಂದು ರಾಜೀನಾಮೆ ಆಗಿದೆ. ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕು, CBI ತನಿಖೆಗೆ ಆಗ್ಬೇಕು. ಈ ಹೋರಾಟವನ್ನ 4ನೇ ಹಂತ ಮಾಡ್ತಾ ಇದ್ದೀನಿ. 5ನೇ ಹಂತದಲ್ಲಿ ವಿಧಾನಸಭೆ ಒಳಗಡೆನೂ ಕೂಡ CBI ತನಿಖೆ ಕೊಡೋವರೆಗೂ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ. ಅದರ ವಿರುದ್ಧ ಹೋರಾಟಗಳನ್ನ ನಾವು ಮಾಡ್ತೀರಿ. ಅಧಿವೇಶನವನ್ನು ಕರೆದಿದ್ದಾರೆ ಸರ್, ಅಲ್ಲೂ ಈ ವಿಷಯವನ್ನ ರೈಸ್ ಮಾಡೇ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. 5ನೇ ಹಂತದ ಹೋರಾಟ ಅಲ್ಲೂ ಮಾಡ್ತೀರಿ. CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಈಗ ಹೊಸದಾಗಿ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ. ಮೂಡಾದು ಮೈಸೂರು ಮೂಡಾದಲ್ಲಿ ಸುಮಾರು ವಿಜಯನಗರ, ದಟ್ಟಳ್ಳಿ, JP ನಗರ, RT ನಗರ, ಇಲ್ಲಿ 50-50 ಅನುಪಾತದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಸುಮಾರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸುಮಾರು 3,000-4,000 ಕೋಟಿ. ಇದು ಒಂದಿನದ ಹಗರಣ ಅಲ್ಲ, ಕಳೆದ 20 ವರ್ಷದಲ್ಲಿ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಯಾರೇ ಮಾಡಿರಲಿ. ಸರ್ವೆ ನಂಬರ್ 86ರಲ್ಲಿ 7 ಎಕರೆ 3 ಗುಂಟೆ ಜಮೀನು, 81,675 ಚದರ ಅಡಿ ಬದಲಿ ನಿವೇಶನದ ಗೋಲ್ಮಾಲ್. ಅರ್ಜಿದಾರರು ಶಾಂತಮ್ಮ. ಅಕ್ಟೋಬರ್ ಅಲ್ಲಿ ಅರ್ಜಿ, ಅಕ್ಟೋಬರ್ 7ನೇ ತಾರೀಕು ಪಟಾಪಟ್ ಅಂತ ಹೇಳಿ ಅವ್ರಿಗೆ ಕಟ್ ಅಂತ ಹೇಳಿ ಅವ್ರಿಗೆ ಸೈಟ್ ಅಂತ. ಬಡವರು, ಮಧ್ಯಮ ವರ್ಗದವರು, ಬಡವರು ಎಷ್ಟು ಅರ್ಜಿ ಹಾಕಿದ್ದಾರೆ? ಕಳೆದ 10-15 ವರ್ಷದಲ್ಲಿ 86,000 ಅರ್ಜಿಗಳನ್ನು ಹಾಕಿದ್ದಾರೆ. ಅವ್ರಿಗೆ ಸೈಟ್ ಇಲ್ಲ. ಯಾರು 86,000 ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ ಅವ್ರಿಗಿಲ್ಲ. ಬೆಂಗಳೂರಲ್ಲಿ 10 ವರ್ಷ 12 ವರ್ಷ ಕಾಯ್ಬೇಕು. ಮುಖ್ಯಮಂತ್ರಿಗಳಿಗೆ ಕಟ್ ಅಂತ ಹೇಳಿ ಇವತ್ತು ಸೈಟ್ಗಳನ್ನ ಅಲಾಟ್ ಮಾಡಿರುವಂತವರಿಗೆ ಮೀಸಲಿಟ್ಟಿರ್ತಕ್ಕಂಥ ಬಡವರಿಗೆ ಹಂಚಿಕೆ ಆಗ್ತಕ್ಕಂಥ ಸೈಟ್ ಅನ್ನ ದೋಚಿದ್ದಾರೆ. ಇವತ್ತು ಒಬ್ಬೊಬ್ಬರಿಗೆ ಅವ್ರಿಗೆ ಅಲಾಟ್ ಆಗಿರೋದು 20 ಸೈಟು, 40 ಸೈಟ್ ಕೊಟ್ಟಿದ್ದಾರೆ. ಕೆಲವ್ರಿಗೆ 15 ಸೈಟು, 60 ಸೈಟ್ ಕೊಟ್ಟಿದ್ದಾರೆ. ಅಂದ್ರೆ ಲೂಟಿ. ಇದು ದೀಪದ ಕೆಳಗೆ ಕತ್ತಲು ಅನ್ನಂಗೆ. ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು, ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ.
ಆ ದೀಪದ ಕೆಳಗಡೆನೆ ಕತ್ತಲು. ಅಂದ್ರೆ ಕಾಂಗ್ರೆಸ್ ಬಂದ್ಮೇಲೆ ಎಲ್ಲ ಕಡೆ ಲೂಟಿ ಲೂಟಿ ಲೂಟಿ, ಹಗರಣಗಳ ಮೇಲೆ ಹಗರಣ. ಹೇಳ್ತಾ ಇದ್ರು ಅವ್ರು ಯಾರೋ ಡೆಲ್ಲಿಯವ್ರು ಯಾರೋ ಬಂದಿದ್ರು, ಯಾರೋ ಸುರ್ಜೇವಾಲಾ ಬಂದಿದ್ರು, ಅವ್ರ ಹೆಸರೇ ಬರಲ್ಲ. ಅವ್ರು ಹೇಳಿದ್ರು ಮಾಡಲ್ ಅಂತ ಇದು ಕರ್ನಾಟಕ, ಈ ಲೂಟಿ ಮಾಡಲ್ಲು. ಸುರ್ಜೇವಾಲಾ ಅವರೇ, ಈ ಲೂಟಿ ಮಾಡಲ್ನ ದೇಶಕ್ಕೆ ಹಂಚುತ್ತೀರಾ? ತಗೊಂಡೋಗಿ ಹಂಚಿ. ಲೂಟಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ. ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ತನಿಖೆ ಆಗ್ಬೇಕು. ನಂದು ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ, ಬಿಜೆಪಿದು ಯಾರ್ಯಾರಿಗೆ ಅಲಾಟ್ ಮಾಡಿದಿರ 50 ಲೂಟಿ, ಅದನ್ನ ರದ್ದು ಮಾಡಬೇಕು. ಆ ಸೈಟ್ಗಳನ್ನೆಲ್ಲ ರದ್ದು ಮಾಡಬೇಕು ಇಮಿಡಿಯೇಟ್ ಆಗಿ. ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ರೆ ರದ್ದು ಮಾಡಿ. ಆಮೇಲೆ ಮಂಡ್ಯದಲ್ಲಿ ನಡೆದಿರೋ ಹಗರಣ, ಮೂಡಾದಲ್ಲಿ CBI ತನಿಖೆ ನಡೀತಾ ಇದೆ. ಮಂಡ್ಯದಲ್ಲಿ ಅದು ಸಣ್ಣ ಸಿಟಿ, ಇದು ದೊಡ್ಡ ಸಿಟಿ, ಇದನ್ನು ಕೂಡ CBI ಮಾಡಬೇಕು. CBI ತನಿಖೆ ಆದ್ರೆ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಇದನ್ನ ವಿಧಾನಸಭೆಯನ್ನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ. ನಮ್ಮ ಹೋರಾಟದ ಫಲವಾಗಿ 1 ವಿಕೆಟ್ ಬಿದ್ದಿದೆ, 2ನೇ ವಿಕೆಟ್ ಬೀಳಿಸುವಂತದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀರಿ. ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇರುವಂತ ಕೆಲಸವನ್ನ ಮಾಡ್ತೀರಿ. ಆದ್ರೆ ಇವತ್ತು ಸರ್ಕಾರ ದುರಾಡಳಿತ ಮಾಡಿ, ಸರ್ವಾಧಿಕಾರಿ ಧೋರಣೆ ಮಾಡಿ, ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನ ಬಂಧನ ಮಾಡ್ತಾ ಇರೋದು ಅನ್ಯಾಯ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ಗೆ ಧಿಕ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.